ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಎಕ್ಸ್ಪೈರಿ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅನ್ಕೋತೀನಿ. ಆ್ಯಸ್ ಪರ್ ಅನಲೈಸಿಸ್ ಓಕೆನಾ, ಯಾವ ಲೆವೆಲ್ ಕೊಟ್ಟಿದ್ದೆ ಅಂತಂತಂದರೆ 720 ಓಕೆ, 720 ನೆಕ್ಸ್ಟ್ 620 ಲೆವೆಲ್ ಕೊಟ್ಟಿದ್ದೆ. ಇದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ ಅಂತ ಓಕೆನಾ. ಸೊ 780 ಮೇಲಿಂದ ರಿಜೆಕ್ಷನ್ ತೊಗೋತು. ಎಲ್ಲಿಂದ ಅಂತಂತಂದರೆ ಎಕ್ಸಾಕ್ಟ್ಲಿ ಇಲ್ಲಿಂದ ಓಕೆ, ಈ ಲೆವೆಲಿಂದ ರಿಜೆಕ್ಷನ್ ತೊಗೊಂಡಿದೆ. ಸೊ ಇದು ಬಂದುಬಿಟ್ಟು 780 ಲೆವೆಲು. ನಾನು ನಿಮ್ಗೆ ಹೇಳಿದ್ದೆ ನಿಮಗೆ 720 ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ, ಬೇಕಾದರೆ ಇಲ್ಲೇ ಎಂಟ್ರಿ ತೊಗೊಂಡ್ರೆ 620 ಸ್ವಲ್ಪ ಉದ್ದ ಟಾರ್ಗೆಟ್ ಕೊಟ್ಟಿದ್ದೆ, 520 ಹಾಗೆ ಮತ್ತು 480 ಏನೋ ಟಾರ್ಗೆಟ್ ಕೊಟ್ಟಿದ್ದೆ ಓಕೆ. ಸೊ ಇದು ಮೇಲಿಂದ ಬಂತಲ್ಲ 780, ಸೊ ಅದಕ್ಕೆ ಇಲ್ಲಿ 580ಗೆ ಸ್ಟಾಪ್ ಆಗಿದೆ. ಸೊ 60 ಪಾಯಿಂಟ್ ಮೈನಸ್ ಮಾಡ್ಕೋಬೇಕು. ಯಾವಾಗಲೂ ಹೇಳ್ತಿರ್ತೀನಲ್ಲ, ಮೇಲ್ಗಡೆಯಿಂದ ಬರ್ತಾಯಿದ್ರೆ ನಾನು ಕೆಳಗಡೆ ಪಾಯಿಂಟನ್ನು ಮೈನಸ್ ಮಾಡ್ಕೋಬೇಕು ಅಂತ, ಅದೇ ರೀತಿ. ಸೊ ಅದೇ ಏನೇ ಆಗಲಿ, ಕೆಳಗಿಂದ ಮೇಲಿಂದ ಬೇಡ. ಬಟ್ ಇದೇನು ಪಾಯಿಂಟ್ ಇದೆಯಲ್ಲ ಅದು ಕರೆಕ್ಟ್ ನೋಡಿ. ಮಾರ್ಕೆಟ್ ಎಷ್ಟು ರೆಸ್ಪೆಕ್ಟ್ ಕೊಡುತ್ತೆ ಲೆವೆಲ್ಸಿಗೆ ಅಂತಂತಂದರೆ, ನಾನು ನಿಮಗೊಂದು ಸಣ್ಣದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಓಕೆ. ಇಲ್ಲಿ ನೋಡಿ, ಈ ಲೆವೆಲು 10 ಗಂಟೆ ನಾನು ಅಂದಲ್ಲ ನೀವು 1 ಅವರ್ ಬಿಟ್ಕೊಂಬರ್ರಿ, 2 ಅವರ್ ಬಿಟ್ಕೊಂಬರ್ರಿ ಅಂತ. ಸೊ ಇಲ್ಲಿ ನೋಡಿ, ಇದು ಲೆವೆಲ್ ಏನಿದೆ ಅಲ್ಲ, ಈ ಲೆವೆಲ್ ಕ್ಯಾಂಡಲ್ಸು ಎಕ್ಸಾಕ್ಟ್ಲಿ 720. ನೀವಿಲ್ಲಿ ಬರೀ ಇಲ್ಲ, ನಾನೊಂದು ಲೈವ್ ಸೆಕ್ಷನಲ್ಲಿ ನಾನು ಕೊಟ್ಟಿದ್ದೆ, ಟ್ರೇಡಿಂಗ್ ಗ್ರೂಪಲ್ಲೂ ಕೊಟ್ಟಿದ್ದೆ, ಸ್ಕ್ರೀನ್ ಮೇಲೂ ಕೊಟ್ಟಿದ್ದೆ. ಬರೀ 40 ಅಂದರೆ 740, ಬರೀ 20 ಪಾಯಿಂಟ್ಸ್ ಎಸ್ ಅಲ್ಲಿ ಓಕೆ. ಅದು ಇಲ್ಲಿ ಇಂಡೆಕ್ಸಲ್ಲಿ ನಿಮಗೆ ಬರೋದು ಎಸ್ ಅಲ್ಲೂ ಪ್ರೈಸಲ್ಲಿ ಬರೀ 10 ರೂಪೀಸ್ ಓಕೆ. ಸೊ ಇವತ್ತು ಎಕ್ಸ್ಪೈರಿ ಇತ್ತು, ಎಕ್ಸ್ಪೈರಿ ಇದ್ದ ಸಲುವಾಗಿ ನೀವು, ಅದಕ್ಕೆ ನಾನು ಹೇಳೋದು 25 ಪಾಯಿಂಟ್ ಫಿಕ್ಸ್ ಆಗಿ ಅಂತ ಓಕೆನಾ. ಸೊ ಅದರ್ಸ್ ಡೇ ಏನಾದರೂ ಇತ್ತು ಅಂತಂದರೆ, ಎಕ್ಸ್ಪೈರಿ ಇರಲಿಲ್ಲ ಅಂತಂದರೆ ಡಿ ಕೆ ಏನು ಇರೋಂಗಿಲ್ಲ. ಅವಾಗ ನಿಮಗೆ ಇಲ್ಲಿ 10 ರೂಪಾಯಿ 20 ರೂಪಾಯಿ ಬಂದರೂ ನಿಮಗೆ ಕಮ್ಮಿ ಎಸ್ ಅಲ್ಲಿ ಬರುತ್ತೆ ಪ್ರೈಸಲ್ಲಿ. ಸೊ ಅದಕ್ಕೆ ಹೇಳೋದು ಎಕ್ಸ್ಪೈರಿ ದಿನ ಮಾಡಬೇಕಾದ್ರೆ ಸ್ವಲ್ಪ ತುಂಬ ಹುಷಾರು ಅಂತ. ಸೊ ಆ್ಯಸ್ ಪರ್ ಅವರ್ ಅನಲೈಸಿಸ್ ಟಾರ್ಗೆಟ್ ರೀಚ್ ಆಗಿದೆ. ರೀಚ್ ಆಗಿಬಿಟ್ಟು ಕೆಳಗಡೆ ಒಂದು ಚೆನ್ನಾಗೇ ಬಂದಿದೆ ಮತ್ತು ಸೇಲಿಂಗು. ಸೆಕೆಂಡ್ರಿ ಬಿಟ್ಬಿಡಿ ಅದನ್ನೆಲ್ಲ. ಯಾರು ಮಾಡಿದಿರೋ ಅವರಿಗೆ ಗುಡ್ ಲಕ್, ಯಾರು ಮಾಡಿಲ್ಲ ಅವರಿಗೂ ಗುಡ್ ಲಕ್ಕು. ಯಾಕಂದರೆ ಅವ್ರ ಕ್ಯಾಪಿಟಲ್ ಅವ್ರ ಕಡೆ ಇದೆ, ಹೌದಲ್ಲ, ನಿಜ ಅಲ್ಲ. ಸೊ ನೆಕ್ಸ್ಟ್ ಅನಲೈಸಿಸ್ ಏನು ಮಾಡೋಣ, ಹೊಸ ಅನಲೈಸಿಸ್ ಬರುತ್ತೆ ಅಂದರೆ ಫ್ರೆಶ್ ವೀಕ್ ಓಕೆನಾ. ಫ್ರೆಶ್ ವೀಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದರದ್ದೊಂದು ನೋಡ್ಕೊಂಬರೋಣ ಓಕೆ. ಸೊ ಒಂದು ನಿಮಿಷ, 5 ಮಿನಿಟ್ಸ್ ಚಾರ್ಟಲ್ಲಿ ನೋಡ್ಕೊಳ್ಳೋಣ. ಈ ಲೈನ್ ಡಿಲೀಟ್ ಮಾಡಿಬಿಡೋಣ ಓಕೆ. ಸೊ ಮೇಲಿಂದ ಬರ್ತಾ ಇದೆ ಓಕೆನಾ, ಸೇಲಿಂಗ್ ಬಂತು. ಎಲ್ಲಿಂದ ಅಂತಂದರೆ ಇಲ್ಲಿಂದ ಎಕ್ಸಾಕ್ಟ್ಲಿ 780ಇಂದ 580 ಓಕೆ. ಸೊ ನೆಕ್ಸ್ಟ್ ಲೆವೆಲ್ಲು ಸಪೋರ್ಟ್ ಎಲ್ಲಿ ಬರುತ್ತೆ ಅಂತಂತಂದರೆ, ನೆಕ್ಸ್ಟ್ ನಿಮಗೆ ಬಂದುಬಿಟ್ಟು 480ಗೆ ಬರುತ್ತೆ ಓಕೆ. 480 ಲೆವೆಲ್. ನಾಳೆ ಏನಾದರೂ 650 ಹತ್ರ ಓಪನ್ ಆಯಿತು ಅಂದ್ಕೊಳ್ಳಿ. ಸೊ ಈ ಟಾರ್ಗೆಟಿಗೆ ವೆಯ್ಟ್ ಮಾಡ್ಬೋದು ನೀವು. 650 ಹತ್ರ ಬಂದಾಗ 675 ಎಸ್ ಎಲ್ ಹಾಕಿ ಈ ಟಾರ್ಗೆಟನ್ನು ರೀಚ್ ಮಾಡಿ ಓಕೆ. ಸೊ ನೆಕ್ಸ್ಟು 45 ಮಿನಿಟ್ಸಲ್ಲಿ ಮೇಲ್ಗಡೆ ನೋಡೋಣ ಓಕೆ. ನೈಸ್. 45 ಮಿನಿಟ್ಸಲ್ಲಿ ಈ ಲೆವೆಲ್ ಅಂದರೆ 25,800 ಓಕೆ. ಈ ಲೆವೆಲ್ ಮೇಲೆ 830 ಮೇಲೆ ಏನಾದರೂ ಓಪನ್ ಆದರೆ, ಅಂದರೆ ಗ್ರೀನ್ ಕ್ಯಾಂಡಲ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ದು ಅಥವಾ 15 ಮಿನಿಟ್ಸ್ ಕ್ಯಾಂಡಲ್ ಓಕೆ. 15 ಮಿನಿಟ್ಸ್ ಕ್ಯಾಂಡಲ್ದು ಕ್ಲೋಸಿಂಗ್ ಕೊಟ್ಟರೆ, ಕ್ಲೋಸಿಂಗ್ ಈ ರೀತಿ ಇರುತ್ತಲ್ಲ, ಈ ರೀತಿ ಕ್ಲೋಸಿಂಗ್ ಕೊಡಬೇಕು. ಎಲ್ಲಿ ಅಂತಂತಂದರೆ ಇಲ್ಲಿ 830 ಮೇಲಿರುತ್ತೆ, ಇದು ಮೇಲೆ ಕೊಡಬೇಕು, ಇದ್ರ ಮೇಲ್ಗಡೆ. ಆ ರೀತಿ ಏನಾದರೂ ಕೊಟ್ಟರೆ ಆವಾಗ ಒಂದು ರೀಟೆಸ್ಟ್ ಮಾಡೋಕ್ಕೆ ಬಿಡಿ, ಹಾಫ್ ಕ್ಯಾಂಡಲ್ವರೆಗೂ ರೀಟೆಸ್ಟ್ ಮಾಡೋಕ್ಕೆ ಬಿಡಿ. ರೀಟೆಸ್ಟ್ ಮಾಡೋಕ್ಕೆ ಬಂದಾಗ ಅವಾಗ ತೊಗೊಳ್ಳಿ. ಮೋಸ್ಟ್ಲಿ ನಾಳೆ ಈ ಸೈಡ್ ಅಂತ ನೋಡೋ ಅವಶ್ಯಕತೆ ಇಲ್ಲ, ನೋಡೋಣ. ಇಲ್ಲಿ 480 ಏನಾದರೂ ಇಲ್ಲೇ ಕೆಳಗಡೆ ಏನಾದರೂ ಓಪನ್ ಆಯಿತು, ಇದು ಟ್ರೇಡ್, ಯಾಕಂತಂದರೆ ಡೌನ್ ಟ್ರೆಂಡಲ್ಲೇ ಇದೆ ಮಾರ್ಕೆಟು, ಡೌನ್ ಟ್ರೆಂಡ್ ಇದ್ದಾಗ ಡೌನ್ ಟ್ರೆಂಡ್ ಯೋಚನೆ ಮಾಡಬೇಕು. ಸೊ ಇದೇನಾದರೂ ವರ್ಕೌಟ್ ಆಗಲಿಲ್ಲ ಅಂತಂತಂದರೆ ಇನ್ ಬಿಟ್ವೀನ್ 800 ಆಮೇಲೆ 650 ಲೆವೆಲ್ ತುಂಬ ದೂರ ಇದೆ ಅನ್ಬೋದು, ಹೌದಾ. ಯಾಕಂತಂದರೆ ಬರೋದೇ ಇಲ್ಲಿ ಬರ್ತಾಯಿದೆ ಲೆವೆಲು. ನೀವು ಬೇಕಾದರೆ ಟ್ರಾವೆಲ್ ಮಾಡ್ಕೋಬೋದು. ಎಲ್ಲಿ ಅಂತಂದರೆ 730ಇಂದ 880ವರೆಗೂ ಬೇಕಾದ್ರೆ ಟಾರ್ಗೆಟ್ ಮಾಡ್ಕೊಳ್ಳಿ ಈ ರೀತಿ
ಮಾಡ್ಕೊಳೋದಿದ್ರೆ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ತುಂಬ ಅಂತರ ಇದೆ, ಇಲ್ಲಿಂದ ಇಲ್ಲಿ ಬರೋವರೆಗೂ ನಾವು ಸುಮ್ಮನೆ ಕೂತ್ಕೋಬೇಕು ಅಂತ. ಬಟ್ ಎಕ್ಸಾಕ್ಟ್ಲಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗೋದು ಅಂತಂದರೆ ಸಿ ಕಡೆ ಅಂತಂದರೆ ಈ ಲೆವೆಲ್, ಓಕೆ 800 ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ನನಗೆ 800 ಹೇಳ್ತಾ ಇದ್ದೀನಿ. ನಿಮಗಿಲ್ಲ ನಾನು ಮಾಡಲೇಬೇಕು ಅನ್ನೋರು ಏನು ಮಾಡಿ 650 ಮೇಲೆ ಏನಾದರೂ ಮಾರ್ಕೆಟ್ ಹೋಯಿತು, ಅಪ್ ಕಡೆ ಹೋಯಿತು, 730 ಮೇಲೆ ಏನೋ ಸಸ್ಟೈನ್ ಮಾಡಿತ್ತು ಅಂತಂದರೆ ನೀವು ಗೋ ಫಾರ್ ದಿಸ್ 880. ಓಕೆ, ಸೊ ನೈಸ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.